ಪುಣ್ಯಾತ್ಮ ಅಂಬೇಡ್ಕರ್ ನೀಡಿದಂಥ ಆ ಸಂವಿಧಾನದ ಅಡಿಯಲ್ಲಿ ಸ್ಥಾಪನೆಯಾದಂಥ ಈ ಒಂದು ಸರ್ಕಾರ ಆ ಸಮುದಾಯದ ವ್ಯಕ್ತಿಯನ್ನು ಬಳಸಿಕೊಂಡು ಆ ಸಮುದಾಯಕ್ಕೆ ಸೇರ್ಬೇಕಾದಂಥ ಹಣವನ್ನ ಲೂಟಿ ಮಾಡಿ ಪರರಾಜ್ಯದ ಚುನಾವಣೆಗೆ ಅದನ್ನ ಬಳಸ್ತಾ ಇದೆ ಅಂತಂದ್ರೆ ಎಂತ ದುರಂತ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇದೆಯಲ್ಲ, ಬಹುತೇಕ ಸಚಿವರು ಭ್ರಷ್ಟಾಚಾರದಲ್ಲಿ ಈ ಒಂದು ದಲಿತ ಸಮುದಾಯಕ್ಕೆ ಆಗ್ತಿರಕ್ಕಂಥ ಅನ್ಯಾಯವನ್ನ ಯಾರು ಬುದ್ಧಿಜೀವಿಗಳಂತಿದ್ರು, ಸಾಹಿತಿಗಳಂತಿದ್ರು ಅವ್ರು ಯಾರು ಕೂಡ ಖಂಡಿಸದೇ ಇರತಕ್ಕಂಥದ್ದು ಒಂಥರ ದುರ್ದೈವ ಅಂತಾನೆ ಹೇಳ್ಬೇಕು. ವಾಲ್ಮೀಕಿ ಸಮುದಾಯದ ಸಾಕಷ್ಟು ಜನ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ. ಇನ್ನು ಒಬ್ಬರಲ್ಲ ಇಬ್ಬರನ್ನ ನೀವು ಮಂತ್ರಿಗಳು ಮಾಡಿ, ನಾವು ಬೇಡ ಅನ್ನಲ್ಲ. ಸೌದಲ್ಲೇ 25 ಲಕ್ಷ ರೂಪಾಯಿಗಳ ಕಿಕ್ ಬ್ಯಾಕ್ ಅನ್ನ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಣ್ಣಾರೆ ಕಾಣ್ತಾ ಇದ್ದೇವೆ. ಅದಾಗಿಯೂ ಕೂಡ ಅವರು ಸಚಿವರು, ಮಾನ್ಯ ಮಂತ್ರಿಗಳು ಮೊನ್ನೆ ಅನೂರ್ಲು ಹೋದಂತ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಅರಣ್ಯ ಇಲಾಖೆ ತಪ್ಪಿದೆ, ಶೂಟೌಟ್ ಮಾಡಿಬಿಟ್ರು ಅಮಾಯಕರು ಅವರು ಅಂತ ಆ ಜನಗಳ ಮುಂದೆ ಒಂದು ಬಹಳ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ. ವಿಧಾನಸೌಧದಲ್ಲಿ ಹೇಳ್ತಾರೆ 5 ಗಂಟೆ ಮೇಲೆ ಹೊಸ ಮೆಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಏನು ಇವ್ರದ್ದು ದ್ವಂದ್ವ ನೀತಿ? ಆ ಸಮುದಾಯಕ್ಕೆ ಒಂದು ಮಂಕುಬೂದಿಯನ್ನು ಎರಚುವ ಮುಖಾಂತರ ಅಧಿಕಾರವನ್ನು ಪಡೆದಂತ ಈ ಸರ್ಕಾರ ಅದೇ ಸಮುದಾಯದ ವ್ಯಕ್ತಿಗಳ ಮೂಲಕ ಆ ಸಮುದಾಯಕ್ಕೆ ಸೇರ್ಬೇಕಾದಂಥ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಆ ಬಡವರಿಗೆ ಸಲ್ಲಬೇಕಾದಂಥ ಆ ದೀನ ದಲಿತರನ್ನ ಉದ್ಧಾರ ಮಾಡಲಿಕ್ಕೆ ಅಂತ ಆ ಪುಣ್ಯಾತ್ಮ ಅಂಬೇಡ್ಕರ್ ನೀಡಿದಂಥ ಆ ಸಂವಿಧಾನದ ಅಡಿಯಲ್ಲಿ ಸ್ಥಾಪನೆಯಾದಂಥ ಈ ಒಂದು ಸರ್ಕಾರ ಆ ಸಮುದಾಯದ ವ್ಯಕ್ತಿಯನ್ನು ಬಳಸಿಕೊಂಡು ಆ ಸಮುದಾಯಕ್ಕೆ ಸೇರ್ಬೇಕಾದಂಥ ಹಣವನ್ನ ಲೂಟಿ ಮಾಡಿ ಪರರಾಜ್ಯದ ಚುನಾವಣೆಗೆ ಅದನ್ನ ಬಳಸ್ತಾ ಇದೆ ಅಂತಂದ್ರೆ ಎಂತ ದುರಂತ ಅಂತ ನಾವಾದ್ರೂ ಕೂಡ ಭಾವಿಸಬೇಕಾಗ್ತದೆ. ಅದರಲ್ಲೂ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಇದೆಯಲ್ಲ, ಬಹುತೇಕ ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಕಣ್ಣಿಗೆ ಕಾಣ್ತಾ ಇದೆ. ಸೌದಲ್ಲೇ 25 ಲಕ್ಷ ರೂಪಾಯಿಗಳ ಕಿಕ್ ಬ್ಯಾಕ್ ಅನ್ನ ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಣ್ಣಾರೆ ಕಾಣ್ತಾ ಇದ್ದೇವೆ. ಅದಾಗಿಯೂ ಕೂಡ ಅವರು ಸಚಿವರು, ಎಂತ ದುರಂತ. ಯಾವ ಸಮುದಾಯ, ಯಾವ ವರ್ಗ, ಯಾವ ಜನವನ್ನ ನಾವು ಮೇಲೆತ್ತಬೇಕು ಅಂತೇಳಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಆ ವರ್ಗವನ್ನ ವ್ಯವಸ್ಥಿತವಾಗಿ ನಾವು ಬದುಕಿರೋ ತನಕ, ಕಾಂಗ್ರೆಸ್ನವ್ರು ಬದುಕಿರೋ ತನಕ ಕೂಡ ಆ ಸಮುದಾಯಕ್ಕೆ ಸಮಾನತೆಯನ್ನು ನಾವು ನೀಡಲ ಅನ್ನೋದನ್ನ ಘಂಟಾಘೋಷವಾಗಿ ನೇರವಾಗಿ ಹೇಳುವ ಮುಖಾಂತರ ಈ ಒಂದು ಭ್ರಷ್ಟಾಚಾರದ ಮುಖಾಂತರ ಈ ಸಮಾಜಕ್ಕೆ ತೋರ್ಕೊಡ್ತಾ ಇದೆ. ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಾನ್ಯ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, ನೀವು ಕೂಡಲೇ ಈ ಭ್ರಷ್ಟಾಚಾರದಲ್ಲಿ ಮುಗಿರ್ತಕ್ಕಂಥ ಈ ಸಚಿವರನ್ನ ಸಂಪುಟದಿಂದ ವಜಾ ಮಾಡದೇ ಇದ್ದಂಥ ಪಕ್ಷದಲ್ಲಿ ದೀನ ದಲಿತರು, ಭಾಜಪದ ಕಾರ್ಯಕರ್ತರು ಸುಮ್ಮನೆ ಕೂರೋದಿಲ್ಲ. ತಕ್ಕ ಉತ್ತರವನ್ನ 2028ರ ಚುನಾವಣೆಯಲ್ಲೂ ಕೂಡ ತೋರಿಸ್ತಾರೆ. ಮತ್ತೆ ನೀವು ಯಾವ ಚುನಾವಣೆಗೆ ನೀವು ಮನೆಗೆ ಬರ್ತೀರಾ ಆ ಸಂದರ್ಭದಲ್ಲಿ ನಿಮಗೆ ಪೊರಕೆ ಸೇವೆಯನ್ನ ಎಲ್ಲಾ ದೀನ ದಲಿತರು ಕೂಡ ಮಾಡಿ ನಿಮಗೆ ಎಚ್ಚರಿಕೆ ಎಣ್ಣೆಯನ್ನ ತೋರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಈ ಕುದುರೆಗೆ ಮುಂದೆ ಹುಲ್ಲನ್ನ ಕಟ್ಬಿಟ್ಟು ಹುಲ್ಲು ಸಿಗುತ್ತೆ ಅಂತ ಆಸೆ ತೋರಿಸ್ದಂಗೆ ಈ ಪಂಚ ಗ್ಯಾರಂಟಿಗಳನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಕಳೆದ 5-6 ತಿಂಗಳಿಂದ ಕೂಡ ಯಾವುದೇ ಗ್ಯಾರಂಟಿಯ ಹಣವನ್ನು ಕೂಡ ನೀಡಿಲ್ಲ. ತಾವು ಎಲ್ಲ ಗ್ಯಾರಂಟಿ ಹಣ ಎಲ್ಲೋಯ್ತು ಗೊತ್ತಿಲ್ಲ. ಅಭಿವೃದ್ಧಿ ಅಂತೂ ಶೂನ್ಯ. ಯಾವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅನ್ನೋದು ಅರಿವಾದರೂ ನಿಮ್ಗೆ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ? ಈ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಂಥ ಒಂದು ವಿಪರ್ಯಾಸ ಅಂತಂದ್ರೆ, ನಮ್ಮ ಮಾನ್ಯ ಮಂತ್ರಿಗಳು ಮೊನ್ನೆ ಅನೂರ್ಲು ಹೋದಂತ ಸಂದರ್ಭದಲ್ಲಿ ಹೇಳ್ತಾರೆ, ನಮ್ಮ ಅರಣ್ಯ ಇಲಾಖೆ ತಪ್ಪಿದೆ, ಶೂಟೌಟ್ ಮಾಡಿಬಿಟ್ರು ಅಮಾಯಕರು ಅವರು ಅಂತ ಆ ಜನಗಳ ಮುಂದೆ ಒಂದು ಬಹಳ ಸಂತಾಪವನ್ನು ವ್ಯಕ್ತಪಡಿಸ್ತಾರೆ. ವಿಧಾನಸೌಧದಲ್ಲಿ ಹೇಳ್ತಾರೆ 5 ಗಂಟೆ ಮೇಲೆ ಹೊಸ ಮೆಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಏನು ಇವ್ರದ್ದು ದ್ವಂದ್ವ ನೀತಿ? ಇವರು ಯಾವ ಸಂದರ್ಭದಲ್ಲಿ ಏನೇನು ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ನೇರ ನಿದರ್ಶನ. ಈ ಒಂದು ದಲಿತ ಸಮುದಾಯಕ್ಕೆ ಆಗ್ತಿರಕ್ಕಂಥ ಅನ್ಯಾಯವನ್ನ ಯಾರು ಬುದ್ಧಿಜೀವಿಗಳಂತಿದ್ರು, ಸಾಹಿತಿಗಳಂತಿದ್ರು ಅವ್ರು ಯಾರು ಕೂಡ ಖಂಡಿಸದೇ ಇರತಕ್ಕಂಥದ್ದು ಒಂಥರ ದುರ್ದೈವ ಅಂತಾನೆ ಹೇಳಬೇಕು. 187 ಕೋಟಿ ರೂಪಾಯಿಗಳನ್ನ ಹಣವನ್ನ ಪರರಾಜ್ಯಕ್ಕೆ ನೀಡಿದಂಥ ಆ ಮಹನೀಯನನ್ನೇ ಮತ್ತೊಮ್ಮೆ ಮಂತ್ರಿ ಮಾಡಿರ್ತಕ್ಕಂಥ ದುರ್ದೈವ. ಯಾಕೆ ಸ್ವಾಮಿ? ಆ ಸಮುದಾಯದಲ್ಲಿ ಇನ್ಯಾರು ಕೂಡ ಅರ್ಹತೆ ಇರತಕ್ಕಂಥ ಶಾಸಕರಾಗಲಿ ಯಾರು ಸಚಿವರಾಗಿ ಅರ್ಹತೆ ಇಲ್ವಾ? ಮಾಡಿ. ವಾಲ್ಮೀಕಿ ಸಮುದಾಯದ ಸಾಕಷ್ಟು ಜನ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ. ಇನ್ನು ಒಬ್ಬರಲ್ಲ ಇಬ್ಬರನ್ನ ನೀವು ಮಂತ್ರಿಗಳು ಮಾಡಿ, ನಾವು ಬೇಡ ಅನ್ನಲ್ಲ.
ಅವರು ಕೂಡ ಭ್ರಷ್ಟಾಚಾರವನ್ನು ನಾವು ಮಾಡಿಲ್ಲ, ನಾವು ಹಣವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ ನಂತರ ಅವ್ರಿಗೂ ಕೂಡ ನೀವು ಕೊಡಿ. ನಾವು ಅದ್ರ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾವೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕಠಿಣವಾದ ಒಂದು ಹೋರಾಟವನ್ನು ನಾವು ರೂಪಿಸಬೇಕಾಗ್ತದೆ ಭಾರತೀಯ ಜನತಾ ಪಕ್ಷ ಅಂತ ಎಚ್ಚರಿಕೆಯನ್ನು ಹೇಳ್ತಾ, ನನಗೂ ಕೂಡ ಮಾತಾಡೋ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬಂಧುಗಳಿಗೆ ವಂದನೆಗಳನ್ನ ಸಲ್ತಾ ನಾನು ಮಾತಿಗೆ ವಿರಾಮ ನೀಡ್ತೇನೆ.